ನಮಸ್ಕಾರ. ಎಐ ಜಗತ್ತು ಇದೆಯಲ್ಲ, ಹಿಂದೆಂದೂ ಇಲ್ಲದಷ್ಟು ಸ್ಪೀಡಲ್ಲಿ ಓಡ್ತಾ ಇದೆ. ಈ ವಾರವಂತೂ ಅಬ್ಬಬ್ಬಾ, ದೊಡ್ಡ ದೊಡ್ಡ ಮಾಡೆಲ್ ಅಪ್ಡೇಟ್ಗಳು, $ಬಿಲಿಯನ್ ಹೂಡಿಕೆಗಳು, ಹೊಸ ಎಐ ನಿಯಮಗಳು. ಅಷ್ಟೇ ಅಲ್ಲ, ಕೆಲವು ದೊಡ್ಡ ಕಂಪನಿಗಳಿಂದ ಸ್ವಲ್ಪ ಹಿನ್ನಡೆಯೂ ಆಗಿದೆ. ಓಪನ್ ಎಐ, ಗೂಗಲ್ ನಡುವಿನ ಆ ರೇಸ್ ಇರ್ಬೋದು, ಅಥವಾ ಎನ್ವಿಡಿಯಾ ನಡೆಸೋ ಜಗತ್ತಿನ ಅತಿದೊಡ್ಡ ಎಐ ಇವೆಂಟ್ ಇರ್ಬೋದು. ನಾವು ತಿಳ್ಕೊಳ್ಬೇಕಾದ್ದು ತುಂಬಾನೇ ಇದೆ. ಹಾಗಾದ್ರೆ ಬನ್ನಿ, ಈ ವಾರದ ಬಿಗ್ಗೆಸ್ಟ್ ಎಐ ನ್ಯೂಸ್ ಏನು, ಆದರೂ ನಮ್ಮ ಭವಿಷ್ಯಕ್ಕೆ ಅದರ ಅರ್ಥ ಏನು ಅಂತ ಈ ವಿಶ್ಲೇಷಣೆಯಲ್ಲಿ ಒಮ್ಮೆ ನೋಡಿಬಿಡೋಣ. ಹೌದು, ಎಲ್ಲೆಲ್ಲೋ ದುಡ್ಡಿನದ್ದೇ ಮಾತು. ಸುಮ್ಮನೆ ಯೋಚನೆ ಮಾಡಿ, ಒಂದೇ ವಾರದಲ್ಲಿ ಎಷ್ಟೊಂದು ಎಐ ಸ್ಟಾರ್ಟಪ್ಗಳಿಗೆ $ಬಿಲಿಯನ್ ಬಂಡವಾಳ ಬಂದಿದೆ. ಅಂದ್ರೆ ಈ ಫೀಲ್ಡ್ ಎಷ್ಟು ವೇಗವಾಗಿ ಬೆಳೀತಿದೆ ಮತ್ತೆ ಇದ್ರ ಮೇಲೆ ಜನರಿಗೆ ಎಂಥ ನಂಬಿಕೆ ಇದೆ ಅಂತ ಇದಕ್ಕಿಂತ ಚೆನ್ನಾಗಿ ಹೇಳೋಕ್ಕಾಗುತ್ತಾ? ಆದ್ರೆ ಇದು ಕೇವಲ ದುಡ್ಡಿನ ಕಥೆ ಅಷ್ಟೇ ಅಲ್ಲ. ಮನುಷ್ಯನ ಕ್ರಿಯೇಟಿವಿಟಿ ಮತ್ತು ಎಐಯ ಪವರ್ ಎರಡೂ ಸೇರಿದಾಗ ಏನಾಗುತ್ತೆ ನೋಡಿ. ಹಿಂದೆ ನಾವು ಊಹೆಯೂ ಮಾಡ್ಕೊಳ್ಳೋಕ್ಕಾಗದಂಥ ಆವಿಷ್ಕಾರಗಳು ನಡೀತಾ ಇದೆ. ನಿಜವಾಗ್ಲೂ ನಾವು ಒಂದು ಹೊಸ ತಂತ್ರಜ್ಞಾನದ ಯುಗಕ್ಕೆ ಕಾಲಿಡ್ತಾ ಇದ್ದೀವಿ. ಅಬ್ಬಾ, ಏನು ಸ್ಪೀಡ್ ಅಂದ್ರೆ ಪ್ರತಿದಿನ ಒಂದೊಂದು ಹೊಸ ಮಾಡೆಲ್, ಒಂದೊಂದು ಹೊಸ ಆ್ಯಪ್ ಬರ್ತಾನೇ ಇವೆ. ಈ ವೇಗ ಇದೆಯಲ್ಲ, ಇದು ಕೇವಲ ಹೊಸ ಪ್ರಾಡಕ್ಟ್ಗಳನ್ನಷ್ಟೇ ಸೃಷ್ಟಿ ಮಾಡ್ತಿಲ್ಲ, ಇಡೀ ಇಂಡಸ್ಟ್ರಿಯ ಡೈರೆಕ್ಷನನ್ನೇ ಪ್ರತಿಕ್ಷಣ ಬದಲಾಯಿಸ್ಬಿಡ್ತಿದೆ. ಹಾಗಾದ್ರೆ ಈ ಎಐ ಬೂಮ್ ಹಿಂದೆ ಇರೋ ಅಸ್ಲಿ ಡ್ರೈವಿಂಗ್ ಫೋರ್ಸ್ ಯಾವುದು? ಬನ್ನಿ, ಇದೇ ಪ್ರಶ್ನೆಗೆ ಉತ್ತರ ಹುಡುಕೋಣ. ಸರಿ, ಮೊದಲ ಭಾಗಕ್ಕೆ ಹೋಗೋಣ. ಮಹಾ ಎಐ ಸ್ಪರ್ಧೆ. ಇಲ್ಲಿ ನಾವು ದೊಡ್ಡ ಕಂಪನಿಗಳ ನಡುವಿನ ಪೈಪೋಟಿ, ಅವುಗಳ ಹೊಸ ಕೇಪಬಿಲಿಟೀಸ್, ಮತ್ತೆ ಈ ಎಐ ಇಂಡಸ್ಟ್ರಿಯನ್ನ ಮುನ್ನಡೆಸ್ತಿರೋ ಆ ದೊಡ್ಡ ಸಂಪನ್ಮೂಲಗಳ ಬಗ್ಗೆ ಮಾತಾಡೋಣ. ಸದ್ಯಕ್ಕೆ ಎಐ ಜಗತ್ತಿನ ಹಾಟೆಸ್ಟ್ ಟಾಪಿಕ್ ಅಂದ್ರೆ ಇದೇ ನಡೆ, ಈ ದೊಡ್ಡ ಕಂಪನಿಗಳ ನಡುವಿನ ರೇಸ್. ಓಪನ್ ಎಐ, ಗೂಗಲ್, ಆಂಥ್ರೋಪಿಕ್, ಮೆಟಾ, ಈ ದೈತ್ಯ ಕಂಪನಿಗಳಿದಾವಲ್ಲ, ಅತ್ಯಂತ ಪವರ್ಫುಲ್ ಎಐ ಸಿಸ್ಟಮ್ ಯಾರು ಮೊದಲು ಮಾಡ್ತಾರೆ ಅಂತ ಒಂದು ರೀತಿ ಯುದ್ಧವನ್ನೇ ಮಾಡ್ತೀನಿ. ಹಾಗಾದ್ರೆ ಈ ರೇಸ್ನಲ್ಲಿ ಲೀಡ್ ಮಾಡ್ತಿರೋದ್ಯಾರು? ಈ ರೇಸ್ನ ಮುಖ್ಯ ಉದ್ದೇಶ ಏನು ಗೊತ್ತಾ? ಹೆಚ್ಚು ಸ್ಮಾರ್ಟ್, ಹೆಚ್ಚು ಕೇಪಬಲ್ ಎಐ ಮಾಡೆಲ್ಗಳನ್ನ ಸೃಷ್ಟಿಸೋದು. ಉದಾಹರಣೆಗೆ, ಗೂಗಲ್ನ ಹೊಸ ಜೆಮಿನೈ 3.1 ಪ್ರೋ ತಗೊಳ್ಳಿ. ಅದು ಬರೀ ಕೋಡ್ ಬರೆಯೋದಷ್ಟೇ ಅಲ್ಲ, ಮೆಡಿಕಲ್ ಡಯಾಗ್ನೋಸಿಸ್ ಮಾಡೋದ್ರಿಂದ ಹಿಡಿದು ವೆದರ್ ಫೋರ್ಕಾಸ್ಟ್ ಮಾಡೋವರೆಗೂ. ಅಬ್ಬಾ, ಈ ಮಾಡೆಲ್ಗಳ ಕೆಪಾಸಿಟಿ ದಿನದಿಂದ ದಿನಕ್ಕೆ ದೊಡ್ಡದಾಗ್ತಾನೇ ಇದೆ. ಈಗೊಂದು ಟೆಕ್ನಿಕಲ್ ಟರ್ಮ್ ಬಗ್ಗೆ ಮಾತಾಡೋಣ. ಕಾಂಟೆಕ್ಸ್ಟ್ ವಿಂಡೋ. ಸಿಂಪಲ್ ಆಗಿ ಹೇಳೋದಾದ್ರೆ, ಇದು ಎಐ ಒಂದೇ ಸಲಕ್ಕೆ ಎಷ್ಟು ಇನ್ಫಾರ್ಮೇಷನ್ ಪ್ರಾಸೆಸ್ ಮಾಡಬಲ್ಲದು ಅನ್ನೋದು. ಹೀಗೆ ಅಂದ್ಕೊಳ್ಳಿ, 1000 ಪೇಜಿನ ಪುಸ್ತಕವನ್ನ ಒಂದೇ ಸಲ ಓದಿ ಅದರಲ್ಲಿರೋ ಎಲ್ಲವನ್ನೂ ನೆನಪಿಟ್ಕೊಂಡು ಆಮೇಲೆ ಕೇಳೋ ಪ್ರಶ್ನೆಗಳಿಗೆಲ್ಲ ಪಟ್ಟಂಟ ಉತ್ತರ ಕೊಡೋ ಕೆಪಾಸಿಟಿ. ಇವಾಗೇನಾಗ್ತಿದೆ ಅಂದ್ರೆ, ಈ ವಿಂಡೋಗಳು ಅಂಚ ದೊಡ್ಡದರೆ ಬೆಳೀತಿವೆ. ಆದರೆ ಒಂದು ನಿಮಿಷ, ಇಲ್ಲಿವರೆಗೂ ನೋಡಿದ್ದು ಕೇವಲ ಒಂದು ಸ್ಟೆಪ್ ಅಷ್ಟೇ. ಮುಂದಿನ ದೊಡ್ಡ ಹೆಜ್ಜೆ ಬರೀ ಪ್ರಶ್ನೆಗಳಿಗೆ ಉತ್ತರ ಕೊಡೋದಲ್ಲ, ತಂತ್ರಜ್ಞಾನ ಅದಕ್ಕಿಂತ ತುಂಬಾನೇ ಮುಂದೆ ಹೋಗ್ತಿದೆ. ಇದು ನಮ್ಮನ್ನ ಎಐಯ ನೆಕ್ಸ್ಟ್ ಲೆವೆಲ್ ವಿಕಾಸ, ಅಂದ್ರೆ ಎಐ ಏಜೆಂಟ್ಸ್ ಅನ್ನೋ ಕಾನ್ಸೆಪ್ಟ್ಗೆ ಕರ್ಕೊಂಡೋಗುತ್ತೆ. ಹಾಗಾದ್ರೆ ಏನಿದು ಎಐ ಏಜೆಂಟ್? ಇದು ಮಾಮೂಲಿ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋ ಚಾಟ್ಬಾಟ್ಗಿಂತ ಸಂಪೂರ್ಣ ಬೇರೆ. ಇದೊಂದು ಆಟೋನೋಮಸ್ ಸಿಸ್ಟಮ್, ಅಂದ್ರೆ ತಾನಾಗಿಯೇ ಸ್ವತಂತ್ರವಾಗಿ ಕೆಲಸಗಳನ್ನ ಮಾಡಬಲ್ಲ ಒಂದು ಎಐ. ಈ ವ್ಯತ್ಯಾಸ ನೋಡಿ ಎಷ್ಟು ಕ್ಲಿಯರ್ ಆಗಿದೆ. ಚಾಟ್ಬಾಟ್ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೆ, ಆದ್ರೆ ಎಐ ಏಜೆಂಟ್ ಕೆಲಸವನ್ನೇ ಮುಗಿಸ್ಬಿಡುತ್ತೆ. ಅಂದ್ರೆ ಚಾಟ್ಬಾಟ್ ಕೇವಲ ಒಂದು ಟೂಲ್ ಆದ್ರೆ ಎಐ ಏಜೆಂಟ್ ಒಬ್ಬ ಡಿಜಿಟಲ್ ವರ್ಕರ್ ಇದ್ದಾಗೆ. ಇದು ಎಐ ಬೇರೋ ಒಂದು ಸಾಧನದಿಂದ ಒಬ್ಬ ಕೆಲಸಗಾರನಾಗಿ ಬದಲಾಗ್ತಿರೋದರ ದೊಡ್ಡ ಸೂಚನೆ. ಒಂದು ಕ್ಷಣ ಯೋಚನೆ ಮಾಡೋಣ. ನಾವು ಹೋಗಿ ನನಗೊಂದು ಟ್ರಾವೆಲ್ ಆ್ಯಪ್ ಮಾಡಿಕೊಡು ಅಂತ ಹೇಳಿದ್ರೆ ಕೆಲವೇ ಗಂಟೆಗಳಲ್ಲಿ ಒಂದು ಎಐ ಏಜೆಂಟ್ ಅದನ್ನ ರೆಡಿ ಮಾಡಿಕೊಡಬಹುದು. ಅಬ್ಬಾ, ಇದು ನಿಜಕ್ಕೂ ಒಂದು ಗೇಮ್ ಚೇಂಜರ್ ಅಲ್ವಾ? ರಿಸರ್ಚ್ ಮಾಡೋದ್ರಿಂದ ಹಿಡಿದು ಸಾಫ್ಟ್ವೇರ್ ಡೆವಲಪ್ ಮಾಡೋವರೆಗೂ ಈ ಏಜೆಂಟ್ಗಳು ನಾವು ಕೆಲಸ ಮಾಡೋ ರೀತಿಯನ್ನೇ ಬುಡಮೇಲು ಮಾಡಲಿವೆ. ಆದ್ರೆ ನೆನಪಿಡಿ, ಈ ಎಲ್ಲ ಸಾಫ್ಟ್ವೇರ್ ಮ್ಯಾಜಿಕ್ ಸಾಧ್ಯ ಆಗ್ತಿರೋದು ಪವರ್ಫುಲ್ ಹಾರ್ಡ್ವೇರ್ನಿಂದ. ಎನ್ವಿಡಿಯಾದ GTC ಕಾನ್ಫರೆನ್ಸ್ನಲ್ಲೆಲ್ಲ ತೋರಿಸ್ತಾರಲ್ಲ, ಆ ಹೊಸ ಎಐ ಚಿಪ್ಗಳು, GPUಗಳು, ಅವೇ ಈ ಎಐ ಕ್ರಾಂತಿಯ ನಿಜವಾದ ಇಂಜಿನ್. ಆ ಪವರ್ಫುಲ್ ಹಾರ್ಡ್ವೇರ್ ಇಲ್ಲದೆ ಹೋಗಿದ್ರೆ ಇವತ್ತು ನಾವು ಮಾತಾಡ್ತಿರೋ ಈ ಎಐ ಮಾಡೆಲ್ಗಳೇ ಇರ್ತಿರ್ಲಿಲ್ಲ. ಸರಿ, ಇಲ್ಲಿಯವರೆಗೂ ಬರೀ ಪಾಸಿಟಿವ್ಸ್ ನೋಡಿದ್ವಿ. ಈಗ ಎರಡನೇ ಭಾಗಕ್ಕೆ ಹೋಗೋಣ. ಬೆಳವಣಿಗೆಯ ನೋವುಗಳು ಮತ್ತು ನಿಯಂತ್ರಣಗಳು. ಇಷ್ಟು ಫಾಸ್ಟಾಗಿ ಬೆಳೆಯುವಾಗ ಬರುವ ಚಾಲೆಂಜ್ಗಳ ಬಗ್ಗೆ, ಕಾಂಪ್ಲೆಕ್ಸಿಟಿಗಳ ಬಗ್ಗೆ ಸ್ವಲ್ಪ ಮಾತಾಡೋಣ. ಎಐ ರೇಸ್ ಜೋರಾಗಿ ನಡೀತಾ ಇದ್ರೂ ದಾರಿಯಾಗಿ ಎಲ್ಲವೂ ಸ್ಮೂತ್ ಆಗಿಲ್ಲ. కొన్ని ಅಡೆತಡೆಗಳಿವೆ. ಉದಾಹರಣೆಗೆ, ಮೆಟಾದ ಅವೊಕಾಡೋ ಎಐ ಮಾಡೆಲ್ ರಿಲೀಸ್ ಆಗೋದು ಸ್ವಲ್ಪ ಲೇಟ್ ಆಗಿದೆ. ಇನ್ನೊಂದೆಡೆ ಬೈಟ್ ಡ್ಯಾನ್ಸ್ ತನ್ನ ವಿಡಿಯೋ ಮಾಡೆಲ್ ಅನ್ನ ಕಾಪಿರೈಟ್ ಇಶ್ಯೂಗಳಿಂದಾಗಿ ನಿಲ್ಲಿಸಿದೆ.
ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ AI ಡೆವಲಪ್ ಮಾಡೋದಂದ್ರೆ ಬರೀ ದುಡ್ಡಾಟಿದ್ರೆ ಸಾಲದು, ಅದಕ್ಕೆ ಟೆಕ್ನಿಕಲ್ ಪರ್ಫೆಕ್ಷನ್ ಜೊತೆಗೆ ಒಂದು ಲಾಂಗ್ ಟರ್ಮ್ ವಿಷನ್ ಕೂಡ ಬೇಕು. ಆದರೆ ಈ ಸಣ್ಣಪುಟ್ಟ ಹಿನ್ನಡೆಗಳ ನಡುವೆಯೂ ಮೆಟಾ AI ಡೆವಲಪ್ಮೆಂಟ್ಗೆ $100 ಬಿಲಿಯನ್ ಹೆಚ್ಚು ಖರ್ಚು ಮಾಡೋಕೆ ಪ್ಲಾನ್ ಮಾಡ್ತಿದೆ. ಅಬ್ಬಾ, $100 ಬಿಲಿಯನ್! ಇದು ಈ ರೇಸ್ನಲ್ಲಿರೋ ರಿಸ್ಕ್ ಮತ್ತೆ ಕಮಿಟ್ಮೆಂಟ್ ಎರಡನ್ನೂ ತೋರಿಸುತ್ತೆ. ಒಂದು ಮಾತಿದೆಯಲ್ಲ, ವಿತ್ ಗ್ರೇಟ್ ಪವರ್ ಕಮ್ಸ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಅಂತ. ಹಾಗೇನೆ AIಯ ಪವರ್ ಹೆಚ್ಚಾದ ಹಾಗೆ ಅದನ್ನ ಕಂಟ್ರೋಲ್ ಮಾಡೋಕೆ ರೂಲ್ಸ್ ಕೂಡ ಬೇಕೇ ಬೇಕು. ಈ ಟೆಕ್ನಾಲಜಿ ನಮ್ಮ ಸಮಾಜದ ಮೇಲೆ ದೊಡ್ಡ ಇಂಪ್ಯಾಕ್ಟ್ ಮಾಡ್ತಿರೋದ್ರಿಂದ ಈಗ ಸರ್ಕಾರಗಳು ಈ ವಿಚಾರದಲ್ಲಿ ಎಂಟರ್ ಆಗ್ತಿವೆ. ಇದೇ ನೋಡಿ, ಪಾಲಿಸಿ ಮೇಕರ್ಸ್ ಮುಂದೆ ಇರೋ $1 ಮಿಲಿಯನ್ ಕ್ವೆಶ್ಚನ್. ಸೇಫ್ಟಿ ಮತ್ತೆ ಇನೋವೇಷನ್ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಹೇಗೆ? ಇದು ನಿಜಕ್ಕೂ ಒಂದು ಹಗ್ಗದ ಮೇಲೆ ನಡೆಯೋ ಥರ. ಒಂದ್ ಕಡೆ ಜಾಸ್ತಿ ವಾಲಿದ್ರೆ ಇನೋವೇಷನ್ ನಿಂತೋಗ್ಬೋದು, ಇನ್ನೊಂದ್ ಕಡೆ ವಾಲಿದ್ರೆ ಅಪಾಯಗಳು ಹೆಚ್ಚಾಗ್ಬೋದು. ಈ ಬ್ಯಾಲೆನ್ಸ್ ಕಂಡಿಡಿಯೋದೇ ಮುಂದಿರೋ ಅತಿ ದೊಡ್ಡ ಸವಾಲು. ಹಾಗಾದ್ರೆ ಈ ರೆಗ್ಯುಲೇಷನ್ ಯಾಕೆ ಬೇಕು? ಕಾರಣ ತುಂಬಾ ಸಿಂಪಲ್. AI ಈಗ ನಮ್ಮ ಕೆಲ್ಸಗಳು, ನಮ್ಮ ದೇಶದ ಸೆಕ್ಯೂರಿಟಿ, ನಮ್ಮ ಪರ್ಸನಲ್ ಪ್ರೈವಸಿ ಮತ್ತೆ ನಾವು ನೋಡೋ ಮೀಡಿಯಾ, ಹೀಗೆ ಎಲ್ಲದರ ಮೇಲೂ ನೇರವಾದ ಪರಿಣಾಮ ಬೀರ್ತಿದೆ. ಹಾಗಾಗಿ AI ಡೆವಲಪ್ಮೆಂಟ್ ಜವಾಬ್ದಾರಿಯುತವಾಗಿ ನಡಿಬೇಕು ಅಂತ ಸರ್ಕಾರಗಳು ಖಚಿತಪಡಿಸ್ಕೊಳ್ಬೇಕು ಅಲ್ವಾ? ಸರಿ, ಈಗ ನಮ್ಮ ಕೊನೆಯ ಭಾಗಕ್ಕೆ ಬರೋಣ. ಕ್ರಾಂತಿ ಬರುತ್ತಿದೆ. ಇಲ್ಲಿಯವರೆಗೂ ನೋಡಿದ ಎಲ್ಲಾ ಬೆಳವಣಿಗೆಗಳ ಬಿಗ್ ಪಿಕ್ಚರ್ ಏನು ಮತ್ತೆ ಅವುಗಳ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಹೇಗಿರ್ಬೋದು ಅಂತ ನೋಡೋಣ. ನೋಡಿ, ಇದನ್ನ ಕೇವಲ ಒಂದು ಹೊಸ ಟೆಕ್ನಾಲಜಿ ಅಂತ ಅನ್ಕೋಬೇಡಿ. ಎಷ್ಟೋ ಎಕ್ಸ್ಪರ್ಟ್ಸ್ ಪ್ರಕಾರ ನಾವು ಮಾನವ ಇತಿಹಾಸದಲ್ಲೇ ಅತಿ ದೊಡ್ಡ ಟೆಕ್ನಾಲಜಿಕಲ್ ರೆವಲ್ಯೂಷನ್ ಒಂದರ ಹೊಸ್ತಿಲಲ್ಲಿದ್ದೀವಿ. ಬಹುಶಃ ಇದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ಗಿಂತಲೂ ದೊಡ್ಡ ಪರಿವರ್ತನೆ ತರಬಹುದು. ಮುಂದಿನ ಕೆಲವೇ ವರ್ಷಗಳಲ್ಲಿ ಏನಾಗ್ಬೋದು ಅಂತ ಊಹಿಸೋಣ ಬನ್ನಿ. 1. AI ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅನ್ನ ಸಂಪೂರ್ಣವಾಗಿ ಆಟೋಮೇಟ್ ಮಾಡಬಹುದು. 2. ಸೈಂಟಿಫಿಕ್ ರಿಸರ್ಚ್ಗಳನ್ನ ದಶಕಗಳಷ್ಟು ಫಾಸ್ಟ್ ಮಾಡಬಹುದು. 3. ಆರೋಗ್ಯ, ಶಿಕ್ಷಣ, ರೋಬೋಟಿಕ್ಸ್ನಂತ ದೊಡ್ಡ ಇಂಡಸ್ಟ್ರಿಗಳನ್ನೇ ಬುಡಮೇಲ್ ಮಾಡಬಹುದು. ಇಲ್ಲಿದೆ ನೋಡಿ ಅಸಲಿ ಪಾಯಿಂಟ್. AIಯಲ್ಲಿ ಯಾರು ಲೀಡರ್ ಆಗ್ತಾರೋ ಅವರು ಟೆಕ್ನಾಲಜಿಯ ಭವಿಷ್ಯವನ್ನೇ ರೂಪಿಸಬಹುದು. ಇದೇ ಕಾರಣಕ್ಕೆ ಜಗತ್ತಿನಾದ್ಯಂತ ದೇಶಗಳು, ಕಂಪನಿಗಳು AI ಮೇಲೆ ಇಷ್ಟೊಂದು ಹೂಡಿಕೆ ಮಾಡ್ತಿರೋಡು. ಯಾಕಂದ್ರೆ AIಯಲ್ಲಿ ಲೀಡರ್ಶಿಪ್ ತಗೊಂಡವರು ಕೇವಲ ಒಂದು ಇಂಡಸ್ಟ್ರಿಯನ್ನಲ್ಲ, ಇಡೀ ಟೆಕ್ನಾಲಜಿಯ ಫ್ಯೂಚರ್ನೇ ತಮ್ಮ ಕೈಲಿಟ್ಕೋಬೋದು. ಹಾಗಾದ್ರೆ ಆ ನಾಯಕರು ಯಾರು? ಈ ರೇಸ್ನ ರಿಸಲ್ಟ್ ಏನಾಗ್ಬೋದು? ಇದು ಮುಂದಿನ ದಶಕವನ್ನಷ್ಟೇ ಅಲ್ಲ, ಬಹುಶಃ ಮುಂದಿನ ಶತಮಾನವನ್ನೇ ಡಿಸೈಡ್ ಮಾಡ್ಬೋದು. ಈ ಮಹಾಸ್ಪರ್ಧೆಯಲ್ಲಿ ಕೊನೆಗೆ ಗೆಲ್ಲೋರು ಯಾರು? ಈ ಪ್ರಶ್ನೆ ನಮ್ಮೆಲ್ಲರ ಭವಿಷ್ಯವನ್ನೇ ನಿರ್ಧರಿಸಲಿದೆ. ಯೋಚನೆ ಮಾಡ್ತಾ ಇರಿ. ಮುಂದಿನ ವಾರ ಮತ್ತಷ್ಟು ಹೊಸ ಬೆಳವಣಿಗೆಗಳೊಂದಿಗೆ ಮತ್ತೆ ಸಿಗೋಣ. Thanks for watching. Like, share, subscribe.